ರೂಪಾಯಿ ಖರ್ಚಿಗೂ ಕೊಡೋಕ್ಕಾಗಲ್ಲ. ಸ್ವಂತ ಖರ್ಚನ್ನು ಉಪಯೋಗಿಸಿ ನಾವು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತು ಸೊಸೈಟಿ ಮೇಲೆ ಜನರಿಗೆ ನಂಬಿಕೆ ಇರ್ತಕ್ಕಂಥದ್ದು. ನನ್ನ ಮನವಿ ಏನು ಅಂತಂದರೆ ಆರೋಗ್ಯಕರವಾದಂಥ ಚರ್ಚೆ ಆಗಲಿ. ಆರೋಗ್ಯಕರವಾದಂಥ ಚರ್ಚೆ ಆಗೋದ್ರಲ್ಲಿ ಮಾತಾಡಲೇಬಾರ್ದು ಅಂತೇನಿಲ್ಲ. ಆದರೆ ಯಾವುದೋ ದುರುದ್ದೇಶ ಇಟ್ಕೊಂಡು ರಾಜಕೀಯ ಕಾರಣಗಳಿಗೋಸ್ಕರ ಮಾತಾಡೋದು ಬೇಡ. ಇಡೀ ಸಾವಿರಾರು ಜನ ಒಕ್ಕೋರಲಿಂದ ಕೊಟ್ಟಾಗ ಒಬ್ಬರೇ ವಿರೋಧಕ್ಕೆ ಅನಿಸ್ತದೆ, ಜನಕ್ಕೂ ಅನಿಸ್ತದೆ ಇದೇನು ಬರೀ ಇವರು ಇದೇನಾ ಅಂತೇಳಿ. ಒಂದು ಪ್ರಾವಿಷನ್ ಅಂತ ಐತೆ. ಇವತ್ತು ಏನು ಸಂಘದ ಸದಸ್ಯನಾಗಿದ್ದು ಸಂಘದ ಹಿತಾಸಕ್ತಿಗೆ ವ್ಯತಿರಿಕ್ತವಾಗಿ ಏನಾದರೂ ಹೋದರೆ ಅವರ ಸದಸ್ಯತ್ವವನ್ನು ರದ್ದು ಮಾಡೋದಕ್ಕೆ ಅವಕಾಶ ಕಾನೂನಲ್ಲಿ ಐತೆ. ಈಗ ಅದನ್ನೇ ಅವ್ರು ಮಂಡಿಸಿರ್ತಕ್ಕಂಥದ್ದು. ಅದು ಆಡಳಿತ ಮಂಡಳಿಗೆ ನಾವು ತೀರ್ಮಾನವನ್ನು ಕೊಟ್ಟಿದ್ದೀವಿ. ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ಅವರು ಕಾನೂನು ಪರಿಣಿತರು ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಕೇಳಿ, ಯಾರೇ ಆಗಲಿ ನಾನೇ ಆಗಲಿ. ಈಗ ನಮ್ಮ ಮನೆ ಕುಟುಂಬದಲ್ಲಿ ಸಮಸ್ಯೆಗಳಿರ್ತವೆ. ಹಂಗಂತೇಳಿ ಅಪ್ಪನ ದಿನ ಬೇಕಂಡಿದ್ರೆ ಅಮ್ಮನ ದಿನ ಬೇಕಂಡಿತ್ತು ಅಂತಂದರೆ ಮಗನ ಆಚೆ ಕಳಿಸ್ತಾರೆ. ಸರೋಗೋದಿಲ್ಲ. ನಮ್ಮ ಕುಟುಂಬದ ಗೌರವವನ್ನು ನಾವೇ ಹೊರಗಡೆ ತೆಗಿಬಾರ್ದು. ಇವತ್ತು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ತಗೊಂಡವ್ರೆ. ಕಳೆದ ಬಾರಿ ಅವಿರೋಧವಾಗಿ ಬೇರೆ ಪಕ್ಷದ ಮುಖಂಡರ ನಂತರ ಮಾತಾಡೋಣ, ಸೊಸೈಟಿ ಚೆನ್ನಾಗಿ ನಡೀತಾ ಇದೆ, ನಾವೇನು ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಹೋಗೋದಿಲ್ಲ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ನಮ್ಮಲ್ಲೂ ಸಣ್ಣ ಪುಟ್ಟ ಅಕಸ್ಮಾತ್ ಡೈರೆಕ್ಟರ್ಸ್ ಲೋಪದೋಷ ಇರ್ಬೋದು. ಯಾವಾಗ ಬೇಕಾದರೂ ಸೊಸೈಟಿಗೆ ಹೋಗಿ ಅವ್ರನ್ನ ತಿದ್ದುವಂಥ ಕೆಲಸವನ್ನು ನಾವು ಮಾಡೋಣ. ಮತ್ತು ಇವತ್ತು ನಾನು ಶಾಸಕನಾಗಿದ್ಕೊಂಡು ನಮ್ಮೂರು ಸೊಸೈಟಿ ಆದಮೇಲೆ ನಂದು ಜವಾಬ್ದಾರಿ. ಇವತ್ತು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಬೇರೆ ಬೇರೆ ನಮಗೆ ಗೊಬ್ಬರ, ಈಗ ನೀವು ನೋಡಿರ್ಬೋದು ಬೇರೆ ಬೇರೆ ಕಡೆ ಯೂರಿಯಾ ಎಲ್ಲ ಗಲಾಟೆ, ಎಲ್ಲ ಕಡೆ ಗಲಾಟೆ ನೋಡಿದ್ದೀವಿ ಪೇಪರ್ ಟಿವಿಗಳಲ್ಲಿ. ನಮ್ಮ ಸಿಂಗನಾಯಕನಹಳ್ಳಿ ಸೊಸೈಟಿಯಲ್ಲಿ ಇವತ್ತವರೆಗೂ ಕೂಡ ಒಬ್ಬರದ್ದು ಸಮಸ್ಯೆ ಇಲ್ಲ. ನಾವು ಯಾರ ಹತ್ರ ಮಾತಾಡಬೇಕು, ಕೇಂದ್ರ ಸಚಿವರ ಹತ್ರ ಮಾಡಿ ನಮ್ಗೆ ಎಕ್ಸ್ಟ್ರಾ ಏನು ಬೇಕೋ ತೋರಿಸ್ಕೊಂತೀವಿ. ಬೇರೆ ಕಡೆಯವರು ಬರ್ತಾರೆ ಗೊಬ್ಬರ ಕೇಳ್ತಾರೆ. ಇವತ್ತು ಡೆಪಾಸಿಟ್ 106 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ನಾವೇನಾದರೂ ಸೊಸೈಟಿ ಮೇಲೆ ಸ್ವಲ್ಪ ತಪ್ಪು ಅರ್ಥ ಮಾಡಿದ್ರೆ ಜನ ಏನು ಮಾಡ್ತಾರೆ, ದುಡ್ಡು ತಿರ್ಗ ಮಾಡ್ತಾರೆ. ಇದಾಗಬಾರ್ದಲ್ವಾ? ಇದನ್ನ ನಾವು ರಾಜಕಾರಣಕ್ಕೋಸ್ಕರ ಮಾಡೋದು ಬೇಡ. ಈಗ ನಾವು ಈ ಸೊಸೈಟಿಯಲ್ಲಿದ್ದರೆ ಅವ್ರು ಇನ್ನೊಂದು ಸೊಸೈಟಿಯಲ್ಲಿ ಇದ್ರಲ್ಲ, ಅಲ್ಲೇನೇ ನಡೀತು ಅಂತೇಳಿ ನಾವೇನೋ ಹೋಗಿದ್ದೋ ಮಾತಾಡಿದ್ರು ಇಲ್ಲ, ಬಾಡ್ಗೆ ಬಿಡ್ತೀವಿ ಹೊಸ ಕಡೆಗೆ. ಸೊ ಇದು ದ್ವೇಷದ ರಾಜಕಾರಣ ಮಾಡೋದು ಸರಿ ಇಲ್ಲ. ಯಾರೇ ಆಗಿರಲಿ ತಪ್ಪು ಮಾಡಿದರೆ ಸೊಸೈಟಿಗೆ ಹೋಗ್ರಿ, ಅರ್ಜಿ ಕೊಡ್ರಿ, ಡಿಪಾರ್ಟ್ಮೆಂಟ್ ಕೊಡ್ರಿ. ಇವತ್ತೇನಾಗಿದೆ, ಕೋರ್ಟ್ ಹೋಗ್ತೀವಿ ಕೊಡ್ರಿ, ಕೋರ್ಟಲ್ಲಿ ಕೇಸ್ ಎಕ್ಸೆಪ್ಟ್ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಹೋದ್ರೆ ಅವರು ಕೇಸ್ ತಗೊಳ್ತಾರೆ. ಫೀಸ್ ಯಾರು ಕೊಡೋದು? ನಿಮ್ಮ ದುಡ್ಡೇ, ಸೊಸೈಟಿ ದುಡ್ಡೇ ಕೊಡೋದು. ಅವರೇನು ಡೈರೆಕ್ಟ್ ಕೈಯಿಂದ ಕೊಡೋಲ್ಲ. ಆ ಲಾಯರ್ಗೆ ಆಗುವಂಥ ಖರ್ಚು 5 ಲಕ್ಷ ಆಗಲಿ 10 ಲಕ್ಷ ಆಗಲಿ, ಯಾಕಂದರೆ ಕೇಸ್ ನಡೆಸಬೇಕಲ್ಲ, ಸೊಸೈಟಿ ಮೇಲೆ ಬಂದಿರುವಂಥದ್ದು. ವೈದ್ಯ ಬಂದಾಗ ಅವ್ರು ಖರ್ಚು ಮಾಡ್ತಾರೆ. ಸೊಸೈಟಿ ಡೈರೆಕ್ಟರ್ಸು, ಅಧ್ಯಕ್ಷರು, ಸಿಬ್ಬಂದಿ ಮೇಲೆ ಬಂದರೆ ಸೊಸೈಟಿ ದುಡ್ಡು ಖರ್ಚಾಗ್ತದೆ. ನಮಗೆ ಡಿವಿಡೆಂಡ್ ಬರುವಂಥದ್ದು. ಇವತ್ತು ಎಷ್ಟು ಪ್ರಾಪರ್ಟಿ ಮಾಡ್ಬೋದು ನಮ್ಮ ಸೊಸೈಟಿದು? ಇವತ್ತು ಪ್ರಾಪರ್ಟಿ ಮಾಡಿದ್ರೆ 200-250 ಕೋಟಿ ರೂಪಾಯಿ ಬರ್ತದೆ. ಸೊಸೈಟಿಗೆ ಏನೇ ಆದರೂ ಕೂಡ 250 ಕೋಟಿ ರೂಪಾಯಿ ಮೇಲೆ ಪ್ರಾಪರ್ಟಿ ಇವತ್ತು ಇರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು. ಇವತ್ತು ಬೆಟ್ಟಳ್ಳಿಯಲ್ಲಿ ಒತ್ತುವರಿ ಆಗ್ತಾ ಇದೆ. ಇವತ್ತು ವಾಣಿಜ್ಯ ಗಂಟೆ ಕಟ್ಟಬೇಕು ಅಂತ ಹೇಳಿದ್ರು, ಅನುಮತಿಯನ್ನು ಕೊಟ್ಟಿದ್ದೀರಿ, ಕಟ್ತಾರೆ. ಮಾರ್ಸಂದ್ರದಲ್ಲಿ ಈ ಪ್ರತಿ ಶಾಖೆಯಲ್ಲೂ ಬಿಲ್ಡಿಂಗ್ ಅನ್ನು ಕಟ್ಕೊಂಡು ಬಂದವರು. ಇನ್ನೊಂದು ದೊಡ್ಡದೊಂದು ಬೋರ್ಡನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಸರ್ಕಾರದ ಜಾಗದಲ್ಲಿ ನಾವು ಜಾಗವನ್ನು ಕೇಳ್ತಾ ಇದ್ದೀವಿ. ಅಲ್ಲಿ ಸಿಕ್ಕಾಪಟ್ಟೆ ಲೇಟು, ಕೈಲಿ ಓಡಾಡ್ತಾನೆ, ನಾನು ಓಡಾಡ್ತಾನೆ ಇದ್ದೀನಿ. ಆ ಜಾಗವನ್ನು ಖಂಡಿತವಾಗಿ ಕೂಡ ಗೋಲ್ಡನ್ಗೆ ಅಂದರೆ ನಮ್ಮದು ಸಿಕ್ಕಾಪಟ್ಟೆ ರೇಷನ್ ಬರ್ತದೆ. ಈಗ ಇಲ್ಲೇನಾಗೈತೆ, ನಮ್ಮೂರವರೆಗೆ ರೇಷನ್ ಕೊಡಬೇಕು ಅಂತಿಲ್ಲ. ಎನಿವೇರ್ ಎನಿ ಕಾರ್ಡ್, ಎನಿವೇರ್ ರೇಷನ್ ಕಾರ್ಡ್, ಯಾವುದೇ ಊರೊಳಗಿದ್ರು ಕೂಡ ರೇಷನ್ ಕೊಡಬೇಕು. ಎಷ್ಟು ರೇಷನ್ ಕೊಡ್ತೀವಿ ಅನ್ನೋಂತೇಳಿ ಇವ್ರಿಗೂ ಅಂದಾಜಿರಲ್ಲ. ಕೊಡಬೇಕು, ತಿರ್ಗ ನೆಕ್ಸ್ಟ್ ತರಿಸ್ಕೊಬೇಕು. ಈ ಬೆಟ್ಟಲ್ಲಿ ಒಂದೇ 3,000 ಅಲ್ಲ.